ಪ್ರಸಾದ್ ಕಡಿಮೆ ಮೊತ್ತಕ್ಕೆ ನಿವೇಶನ ಮನೆ ಕೊಡುವುದಾಗಿ ಜನಶನೆ ಮಾಡ್ತಾ ಇದ್ದಂತಹ ಪ್ರತಿಷ್ಠಿತ ಸಂಸ್ಥೆಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳೋಕೆ ಸಿಐಡಿ ಮುಂದಾಗಿದೆ. ಬೆಂಗಳೂರಲ್ಲಿ ಸಿಐಡಿ ಡಿಜಿಪಿ ಕಿಶೋರ್ ಚಂದ್ರ ಹಾಗೆ ಸಿಐಡಿ ಎಡಿಜಿಪಿ ಪ್ರತಾಪ್ ರೆಡ್ಡಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಹೂಡಿಕೆಗೆ ಪ್ರೇರೇಪಣೆ ನೀಡಲಾಗ್ತಾ ಇತ್ತು. ಅದರಲ್ಲೂ ಕೂಡ ಅಗ್ರಿಗೋಲ್ಡ್ ಕಂಪನಿ 1640 ಕೋಟಿ ರೂಪಾಯಿ ವಂಚಿಸಿದೆ. ಹಾಗೆ ಹಿಂದೂಸ್ತಾನ್ ಇನ್ಫ್ರಾಕಾನ್ ಸಂಸ್ಥೆ 389 ಕೋಟಿಯನ್ನ ವಂಚಿಸಿದೆ. ಮೈತ್ರಿ ಪ್ಲಾಂಟೇಶನ್ 9 ಕೋಟಿಗೂ ಅಧಿಕ ವಂಚನೆ ಆರೋಪ. ಗ್ರೀನ್ ಬರ್ಡ್ಸ್ ಅಗ್ರೋ ಫಾರ್ಮ್ ಲಿಮಿಟೆಡ್ 53 ಕೋಟಿ ವಂಚನೆ ಆರೋಪ. ಹರ್ಷ ಎಂಟರ್ಟೈನ್ಮೆಂಟ್ ನಿಂದ 136 ಕೋಟಿ ವಂಚನೆ ಆರೋಪ. ಡ್ರೀಮ್ಸ್ ಇನ್ಫ್ರಾದಿಂದ 573 ಕೋಟಿ ವಂಚನೆ ಆರೋಪ. ಈ ರೀತಿಯಾಗಿ ನಾವೇನೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ, ಈ ಕಂಪನಿಗಳೇನಿದೆ ನೂರಾರು ಕೋಟಿ ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಮಾಡಿಸ್ಕೊಂಡು ಬಳಿಕ ಕಾಲ್ ಕಿತ್ತು ವಂಚಿಸಿವೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಈ ಕಂಪನಿಗಳ ವಿರುದ್ಧ ಸಿಐಡಿ ತನಿಖೆಗೆ ಈಗ ಮುಂದಾಗಿರುವಂತದ್ದು. ಕ್ರಮಕ್ಕೆ ಸಿಐಡಿ ಮುಂದಾಗಿದೆ. ಹರ್ಷ ಎಂಟರ್ಟೈನ್ಮೆಂಟ್ 136 ಕೋಟಿ ಇನ್ವೆಸ್ಟ್ ಮಾಡಿಸ್ಕೊಂಡು ಬಳಿಕ ಪಂಗನಾಮ ಹಾಕಿದೆ ಅನ್ನುವಂಥದ್ದು ಆರೋಪ. ಡ್ರೀಮ್ಸ್ ಇನ್ಫ್ರಾ ಸಂಸ್ಥೆ 573 ಕೋಟಿ ವಂಚನೆ ಮಾಡಿರುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ. ಟಿಜಿಎಸ್ ಕಂಪನಿ 260 ಕೋಟಿ ರೂಪಾಯಿ ವಂಚಿಸಿರುವಂತಹ ಆರೋಪ. ಈ ರೀತಿಯಾಗಿ ಸಾಕಷ್ಟು ಸಂಸ್ಥೆಗಳು, ರಿಯಲ್ ಎಸ್ಟೇಟ್ ಹಾಗೂ ಎಂಟರ್ಟೈನ್ಮೆಂಟ್ ಸಂಸ್ಥೆಗಳು ಒಟ್ಟಾರೆ ಸಾವಿರಾರು ಕೋಟಿ ಹಣವನ್ನ ಜನರ ಬಳಿಯಿಂದ ಲೂಟಿ ಮಾಡಿದ್ದಾರೆ, ಸುಲಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ. ಇನ್ಕ್ಲೂಡಿಂಗ್ ಅಗ್ರಿಗೋಲ್ಡ್ ಸಂಸ್ಥೆಯೂ ಸೇರಿದಂತೆ ಡ್ರೀಮ್ಸ್ ಜಿಕೆ ಇನ್ಫ್ರಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೆ ಸಾಕಷ್ಟು ಕಂಪನಿಗಳು, ಪ್ರತಿಷ್ಠಿತ ಅಂತ ಅನ್ಸ್ಕೊಂಡಂತಹ ಸಂಸ್ಥೆಗಳೇ ಈ ರೀತಿಯಾಗಿ ಜನರಿಗೆ ಟೋಪಿ ಹಾಕಿರುವಂತದ್ದು. ಈ ಬಗ್ಗೆ ಸಿಐಡಿ ತನಿಖೆಗೆ ಈಗ ಮುಂದಾಗಿದೆ, ಕ್ರಮಕ್ಕೆ ಮುಂದಾಗಿದೆ. ಈ ಡ್ರೀಮ್ಸ್ ಕಂಪನಿಯಲ್ಲಿ ಟೋಟಲ್ 6500 ಜನ ಬುಕಿಂಗ್ ಮಾಡಿದವರಿದ್ರು. ಸಿಐಡಿಗೆ ಇಲ್ಲಿವರೆಗೆ ಸಂಪರ್ಕ ಮಾಡಿದ್ದು 2382 ಜನ. ಅಂದ್ರೆ ನಾವು ಇವರಿಂದ ನಷ್ಟಗೊಂಡಿದ್ದ 252 ಕೋಟಿಗೆ ನಾವು ಲೆಕ್ಕ ತೆಗೆದುಕೊಂಡಿದ್ವಿ ನಾವು ಇದರಲ್ಲಿ ನಮ್ಮ ತನಿಖೆಯಲ್ಲಿ. ಈ ತನಿಖೆಯನ್ನು ಮುಂದುವರಿಸ್ತಾ ನಾವು ಮೇಲಿಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಸಾರ್ವಜನಿಕರು ನಮ್ಮನ್ನು ಸಂಪರ್ಕ ಮಾಡಿ ಒಂದು ಸ್ಪೆಷಲ್ ಸೆಲ್ ಅನ್ನೇ ತೆಗೆದು ಒಂದು 40 ಮೆಂಬರ್ಸ್ ತಂಡ ಈ ಫೈನಾನ್ಷಿಯಲ್ ಫ್ರಾಡ್ಸ್ ಬಗ್ಗೆ ಸಿಐಡಿಯಲ್ಲಿ ಈಗಾಗಲೇ ನಾವು ಮತ್ತೆ ಇವರು ಈ ಸಂಸ್ಥೆಗಳು ಯಾವ ರೀತಿ ಸ್ಥಿರಾಸ್ತಿಯಲ್ಲಿ ಹಣವನ್ನು ಹಾಕಿ, ಅದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಇರಲಿ ಅಥವಾ ಔಟ್ರೈಟ್ ಸೇಲ್ ಡೀಡ್ ಇದ್ದಲ್ಲಿ ಅವುಗಳನ್ನೆಲ್ಲ ಈಗಾಗಲೇ ಸಂಗ್ರಹಿಸಿ ಅವುಗಳ ಮುಟ್ಟುಗೋಲು ಹಾಕುವ ಸಲುವಾಗಿ ಮತ್ತೆ ಅವನ್ನ ಅಟ್ಯಾಚ್ಮೆಂಟ್ ಮಾಡುವ ಸಲುವಾಗಿ ಸಂಬಂಧಪಟ್ಟ ನ್ಯಾಯಾಲಯಗಳಿಗೂ ಸಹ ನಾವು ಈಗಾಗಲೇ ಮಾಹಿತಿಯನ್ನು ನೀಡಿದ್ವಿ. ಮತ್ತೆ ಸರ್ಕಾರದೊಟ್ಟಿಗೂ ಸಹ ಇದರ ಬಗ್ಗೆ ಸಂಪರ್ಕದಲ್ಲಿದ್ದೇವೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೀತಾ ಇದೆ ನಾವು ತಮ್ಗೆ ಹೇಳಿದ್ವಿ. ಆದ್ರೆ ಇದನ್ನು ನಾವು ಸೀಸ್ ಮಾಡಿದ ಎಸೆಟ್ಸ್ ಇಂದ ಬರುವಂತ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ಕೆಲಸ, ಇಟ್ ಈಸ್ ಎ ಲಾಂಗ್ ಡ್ರಾನ್ ಪ್ರಾಸೆಸ್ ವೇರ್ ಕೋರ್ಟ್ಸ್ ಅಂಡ್ ಗವರ್ಮೆಂಟ್ ವುಡ್ ಬಿ ಇನ್ವಾಲ್ವ್ಡ್. ಸೊ ಪೀಪಲ್ ನೀಡ್ ಟು ರಿಯಲೈಸ್ ದಟ್ ಆಸ್ ಪಾರ್ಟ್ ಆಫ್ ಕ್ರಿಮಿನಲ್ ಲಾ ನಾವು ಇನಿಷಿಯೇಟ್ ಮಾಡಿ ಅದನ್ನು ಸರ್ಕಾರಕ್ಕೂ ಮತ್ತೆ ನ್ಯಾಯಾಲಯಗಳ ಮುಂದೆ ಇಡ್ತೀವಿ. ಅದನ್ನು ಮುಂದುವರಿಸಲಿಕ್ಕೆ ನಾವು ಏನೇನು ಕ್ರಮ ಜರುಗಿಸಬೇಕು, ಅದಕ್ಕಾಗಿ ಮುಖ್ಯವಾಗಿ ನಷ್ಟ ಹೊಂದಿದ ವ್ಯಕ್ತಿಗಳು ಆದಷ್ಟು ಶೀಘ್ರವಾಗಿ ನಮ್ಮ ಸಿಐಡಿಯನ್ನು ಸಂಪರ್ಕ ಮಾಡಿದ್ದಲ್ಲಿ ನಾವು ಈ ವರದಿಗಳನ್ನು ನ್ಯಾಯಾಲಯಗಳಿಗೂ ಸರ್ಕಾರಕ್ಕೂ ನೀಡಲಿಕ್ಕೆ ಅನುವಾಗ್ತದೆ. ಇವತ್ತು ಒಂದು ಅಗ್ರಿಗೋಲ್ಡ್ ಕಂಪನಿ ಮೋಸ ಮಾಡೋದು ಹೇಳ್ತೇನೆ. ಸುಮಾರು 1640 ಕೋಟಿ ರೂಪಾಯಿ ಸಂಗ್ರಹಿಸಿದ್ದ ಅಗ್ರಿಗೋಲ್ಡ್. ಹಿಂದೂಸ್ತಾನ್ ಇನ್ಫ್ರಾಕಾನ್ ಕಂಪನಿ 389 ಕೋಟಿ. ಮೈತ್ರಿ ಪ್ಲಾಂಟೇಶನ್ ಮತ್ತು ಹಾರ್ಟಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಅವರು ಸುಮಾರು 9.82 ಸಾವಿರಾರು ಕೋಟಿ ನೋಡಿದ್ಮೇಲೆ ಇವನು ಬಹಳ ಕಡಿಮೆ ಕಣ್ಣನ್ನು ಕಾಣ್ತಾನೆ. ಬಟ್ 9 ಕೋಟಿ ಎಷ್ಟು ಜನಕ್ಕೆ ತೊಂದರೆ ಆಗಿರುತ್ತೆ ಮಾಡಿ. ಗ್ರೀನ್ ಬರ್ಡ್ಸ್ ಅಗ್ರೋ ಲಿಮಿಟೆಡ್ 53 ಕೋಟಿ 53.88. ಹರ್ಷ ಎಂಟರ್ಟೈನ್ಮೆಂಟ್ ಸಂಸ್ಥೆ 136 ಕೋಟಿ. ಡ್ರೀಮ್ಸ್ ಇನ್ಫ್ರಾ ಕಂಪನಿ 573 ಕೋಟಿ. ಟಿಜಿಎಸ್ ಕಂಪನಿ ಅದು ಸಚಿನ್ ನಾಯಕ್ ಒಂದೇ 260 ಕೋಟಿ. ಗೃಹ ಕಲ್ಯಾಣ ಕಂಪನಿ 277 ಕೋಟಿ. 7 ಹಿಲ್ಸ್ ಕಂಪನಿ 81 ಕೋಟಿ. ವೃಕ್ಷ ಬಿಸ್ನೆಸ್ ಸೊಲ್ಯೂಷನ್ಸ್
31 ಕೋಟಿ, ಒಟ್ಟು 3,450 ಕೋಟಿ ಆಗಿದೆ. 422 ಪ್ರಕರಣಗಳನ್ನ ದಾಖಲಿಸಿದೀವಿ ಸಿಐಡಿಯಿಂದ. ಆರೋಪಿಗಳು ಸುಮಾರು 100 ಜನ, ಮತ್ತೆ ಸುಮಾರು 18 ಲಕ್ಷ ಜನ ಮೋಸ ಹೊಂದಿದ್ದಾರೆ. ಇಲ್ಲಿವರೆಗೂ ನಾವು ಎಷ್ಟು ಪ್ರಯತ್ನ ಪಡ್ತಾ ಇದೀವಿ, ಸುಮಾರು 590 ಕೋಟಿಗೂ ಮಿಗಿಲಾಗಿ ಆಸ್ತಿನ ಪತ್ತೆ ಹಚ್ಚಿದೀವಿ. ಸೊ ಸರ್ಕಾರದಿಂದ ಅದು ರೆವಿನ್ಯೂ ಅಧಿಕಾರಿಗಳ ಮುಖಾಂತರ ಅವ್ರಿಗೆ ಪ್ರಪೋರ್ಷನೇಟ್ ಆಗಿ ಕೆಲವು ಭಾಗ ಅಟ್ಲೀಸ್ಟ್ ಅವ್ರಿಗೆ ವಾಪಸ್ಸು ಯಾರು ಮೋಸಗೊಂಡಿದ್ದಾರೆ ಅವ್ರಿಗೆ ಕೊಡ್ತೇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಒಟ್ಟಾರೆ ಎಲ್ಲ ಕಂಪನಿಗಳ ಸೇರ್ಸಿದ್ರೆ ಸಾವಿರಾರು ಕೋಟಿಗಳ ಒಂದು ಹಗರಣ ಆಗತ್ತೆ, ಇದು ವಂಚನೆ ಆಗತ್ತೆ. ಸೊ ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ಈಗ ಸಿಐಡಿ ಯಾವ ರೀತಿ ಭೇದಿಸುತ್ತೆ, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ನೊಂದವರಿಗೆ ನ್ಯಾಯವನ್ನು ಒದಗಿಸೋಕೆ ಮುಂದಾಗತ್ತೆ ಪ್ರಜ್ವಲ್? ಎಸ್ ಅಮರ್ ಪ್ರಸಾದ್, ಈ ಒಂದು ಪ್ರಕರಣಗಳು ಸುಮಾರು 10 ಸಂಸ್ಥೆಗಳಿಂದ ರಾಜ್ಯದ ಜನತೆಗೆ ಮಾಡಿರುವಂತಹ ಮೋಸ ಇದಾಗಿದೆ. ಸುಮಾರು 17,93,480 ಜನರಿಗೆ ಈ ಒಂದು 10 ಸಂಸ್ಥೆಗಳು ಮೋಸ ಮಾಡಿರುವಂತದ್ದು. ಸುಮಾರು ಈಗಾಗಲೇ ಪೊಲೀಸರ ಪ್ರಕಾರ 3,273 ಕೋಟಿ ರು ಹಣವನ್ನ ಈ 10 ಸಂಸ್ಥೆಗಳು ಏನಪ್ಪ ಜನರಿಗೆ ಪಂಗನಾಮವನ್ನು ಹಾಕಿರುವಂತದ್ದು. ಜೊತೆಗೆ ಇಷ್ಟು ಜನರಿಂದ 17,93,000 ಜನರಿಂದ ಸುಮಾರು 422 ಕೇಸ್ಗಳು ದಾಖಲಾಗಿದೆ. ಜೊತೆಗೆ ಸಿಐಡಿ ಪೊಲೀಸರ ಮಾಹಿತಿ ಪ್ರಕಾರ ಇನ್ನೂ 100 ಕೇಸ್ಗಳು ಸಿಐಡಿಗೆ ಬರುವ ಸಾಧ್ಯತೆಗಳಿದೆ. ಜೊತೆಗೆ ಈ ಮಾಹಿತಿಯನ್ನ ಅವರು ಮಾಧ್ಯಮಗಳಿಗೆ ಕೊಟ್ಟಿರೋದು ಕೂಡ ಅದೇ ಉದ್ದೇಶಕ್ಕಾಗಿ. ಯಾಕಂದ್ರೆ ಇನ್ನೂ ಹೆಚ್ಚಿನ ದೂರುಗಳನ್ನ ನಾವು ಪಡ್ಕೊಳ್ಬೇಕು. ಯಾಕಂದ್ರೆ ಸರಿಯಾಗಿ ಈ ಕಂಪನಿಗಳು ಎಷ್ಟೆಷ್ಟು ಸಾವಿರಾರು ಕೋಟಿ ವಂಚನೆ ಮಾಡಿದೆ ಅನ್ನೋದನ್ನ ನಾವು ಬಯಲಿಗಿಳಿಬೇಕು ಅನ್ನೋ ಆಧಾರದಲ್ಲಿ ಈಗಾಗಲೇ ಅವರು ಇಷ್ಟು ಮಾಹಿತಿಗಳನ್ನ ನೀಡಿರುವಂತದ್ದು. ಜೊತೆಗೆ ಈಗ ಒಂದೊಂದೇ ಕಂಪನಿಗಳ ವಿಚಾರವಾಗಿ ನಾವು ನೋಡದೆ ಹೋದ್ರೆ ಅಗ್ರಿಗೋಲ್ಡ್ ಕಂಪನಿಯಿಂದ ಸುಮಾರು 9 ಜನ ಆರೋಪಿಗಳ 9 ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ ಆರೋಪಿಗಳು 24 ಜನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಜೊತೆಗೆ 84,161 ಜನರಿಗೆ ಈ ಒಂದು ಕಂಪನಿ ವಂಚನೆಯನ್ನ ಮಾಡಿರುವುದು. ಜೊತೆಗೆ 1,640 ಕೋಟಿ ರೂಪಾಯಿಯನ್ನ ಈ ಅಗ್ರಿಗೋಲ್ಡ್ ಕಂಪನಿ ವಂಚನೆ ಮಾಡಿರುತ್ತದೆ. ಜೊತೆಗೆ ಆ ಒಂದು ಕಂಪನಿಯಿಂದ 250 ಕೋಟಿ ಆಸ್ತಿಯನ್ನ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಗುರುತಿಸುವಂತದ್ದು. ಹೀಗೆ ಏನು ಸುಮಾರು 9 ಕಂಪನಿಗಳಾದ ಹಿಂದೂಸ್ತಾನ್ ಇನ್ಫ್ರಾ ಕಂಪನಿಯಿಂದ ಸುಮಾರು 71,19,293 ಜನರಿಗೆ ಇನ್ನು 389 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತದ್ದು. ಡ್ರೀಮ್ಸ್ ಅಂಡ್ ಜಿಕೆ ಕಂಪನಿಯಿಂದ ಸುಮಾರು 6,500 ಜನರಿಗೆ 573 ಕೋಟಿ, ಟಿಜೆಎಸ್ ಕಂಪನಿಯಿಂದ 5,315 ಜನರಿಗೆ 260 ಕೋಟಿ, ಗೃಹ ಕಲ್ಯಾಣ ಕಂಪನಿ ಕಡೆಯಿಂದ 6,237 ಜನರಿಗೆ 277 ಕೋಟಿ, ಹರ್ಷ ಎಂಟರ್ಟೈನ್ಮೆಂಟ್ ಕಂಪನಿಯಿಂದ 7,400 ಜನರಿಗೆ 136 ಕೋಟಿ, ಮೈತ್ರಿ ಪ್ಲಾಂಟೇಶನ್ ಅಂಡ್ ಹಾರ್ಟಿಕಲ್ ಪ್ರೈವೇಟ್ ಲಿಮಿಟೆಡ್ ಇಂದ 7,700 ಜನರಿಗೆ 10 ಕೋಟಿ, ಗ್ರೀನ್ ಬರ್ಡ್ಸ್ ಆಗ್ರೋ ಫಾರ್ಮ್ ಕಂಪನಿಯಿಂದ 54 ಕೋಟಿ, ಹೀಗೆ 3,000 ಚಿಲ್ಲರೆ ಕೋಟಿ ಹಣವನ್ನ ಈಗಾಗಲೇ ವಂಚನೆಯನ್ನ ಮಾಡಿರುವಂತದ್ದು. ಜೊತೆಗೆ ಈ ಎಲ್ಲಾ ಕಂಪನಿಗಳ ಮಾಹಿತಿಗಳನ್ನ ಕೂಡ ಪೊಲೀಸರು ಕಲೆ ಹಾಕಿರುವಂತದ್ದು. ಜೊತೆಗೆ ಈ ಕಂಪನಿಗಳು ಯಾವ ಏನು ರೀತಿಯಲ್ಲಿ ಜನರಿಗೆ ವಂಚನೆ ಮಾಡ್ತಿತ್ತು ಅನ್ನೋದನ್ನ ನೋಡೋದೇ ಆದ್ರೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಮುಖ್ಯ ರಸ್ತೆಗಳಲ್ಲಿ ಫ್ಲೆಕ್ಸ್ ಬಂಟಿಂಗ್ ಗಳನ್ನ ಹಾಕಿರೋದಾಗ್ಬೋದು, ಅಥವಾ ಪತ್ರಿಕೆ ಅಥವಾ ಮಾಧ್ಯಮಗಳಿಗೆ ಅಡ್ವರ್ಟೈಸ್ ಗಳನ್ನ ಕೊಡೋದು. ಜೊತೆಗೆ ಆ ಅಡ್ವರ್ಟೈಸ್ ಗಳಲ್ಲಿ ಸಿನಿ ತಾರೆಯರನ್ನ ಬಳಸ್ಕೊಂಡು ಜನರಿಗೆ ಸೈಟ್ ಗಳನ್ನ ಮತ್ತೆ ಫ್ಲಾಟ್ ಗಳನ್ನ ಹಾಗೆ ಕಾರ್ಗಳನ್ನ ಈ ತರ ಒಂದು, ಜೊತೆಗೆ ಎಂಟರ್ಟೈನ್ಮೆಂಟ್ ಕಂಪನಿಯಿಂದ ಆಕ್ಟಿಂಗ್ ಕೊಡ್ತೀವಿ ಅನ್ನೋ ಒಂದು ಆಸೆ ಪುಸಲಾಯಿಸಿಗಳನ್ನ ಜನರಿಗೆ ಕೊಡುವಂತದ್ದು. ನಂತರ ಈ ಜನರಿಗೆ ಒಂದಷ್ಟು ಅವರು ಕಟ್ಟಿದಂತ ಹಣಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ, ಜೊತೆಗೆ ಅದರ ಪೂರಕವಾಗಿ ಸೇವೆಗಳನ್ನ ಕೂಡ ನೀಡದ್ದು. ಜೊತೆಗೆ ಒಂದೇ ಸಲ ಇಷ್ಟು ಕಂಪನಿಗಳು ಸ್ಥಗಿತವಾಗಿರುವಂತದ್ದು. ಅಮರ್ ಪ್ರಸಾದ್, ಒಟ್ಟಾರೆಯಾಗಿ 422 ಪ್ರಕರಣದಲ್ಲಿ ಸುಮಾರು 17 ಲಕ್ಷ ಜನರಿಗೆ ವಂಚನೆ ಆಗಿರುವಂತದ್ದು. ಅಮರ್ ಪ್ರಸಾದ್. ಧನ್ಯವಾದ ಪ್ರಜ್ವಲ್.